ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. 31, 32 ಮತ್ತು 33ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ಹಾಗೆ ಗೃಹಲಕ್ಷ್ಮಿ ಬಾಕಿ ಉಳಿದಂಥ ಕಂತುಗಳು ಯಾವಾಗ ಜಮಾ ಆಗುತ್ತೆ, ಯಾವ ಜಿಲ್ಲೆಗೆ ಮೊದಲು ಜಮಾ ಆಗಿದೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇದೀಗ ಅತ್ಯಂತ ಮಹತ್ವದ ಹಾಗೂ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ. ಹೌದು ವೀಕ್ಷಕರೇ, ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಯಾವಾಗ ಜಮಾ ಆಗುತ್ತೆ, 31 ಮತ್ತು 32ನೇ ಕಂತು ಇನ್ನೂ ಬಂದಿಲ್ವಲ್ಲ, 33ನೇ ಕಂತಿನ ಕತೆ ಏನು ಎಂಬ ನಿಮ್ಮೆಲ್ಲ ಗೊಂದಲಗಳಿಗೂ ಇವತ್ತು ಸಂಪೂರ್ಣ ತೆರೆ ಬೀಳಲಿದೆ. ಇಂದಿನ ಈ ವಿಶೇಷ ವರದಿಯನ್ನ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಉಳಿದಿರುವ ಕಂತುಗಳು ಹಾಗೂ ಮುಂಬರುವ ಕಂತಿನ ಬಿಡುಗಡೆಯ ಬಗ್ಗೆ ಪ್ರತಿಯೊಂದು ನಿಖರ ಮಾಹಿತಿಯನ್ನ ನಾವು ನಿಮಗೆ ತಿಳಿಸಿಕೊಳ್ಳಲಿದ್ದೇವೆ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಇತರ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲನೇದಾಗಿ 31 ಮತ್ತು 32ನೇ ಕಂತಿನ ಹಣದ ಬಗ್ಗೆ ಗಮನ ಹರಿಸೋಣ. ಕಳೆದ ಒಂದು ವಾರದಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕಲಬುರಗಿ, ವಿಜಯಪುರ, ಹಾಸನ, ಹಾವೇರಿ, ಕೋಲಾರ, ಕೊಪ್ಪಳ ಹಾಗೂ ರಾಯಚೂರು ಸೇರಿದಂತೆ ಅನೇಕ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ 31 ಮತ್ತು 32ನೇ ಕಂತಿನ ಹಣ ಯಶಸ್ವಿಯಾಗಿ ಜಮಾವಣೆಗೊಂಡಿದೆ. ಬಹಳಷ್ಟು ಮಹಿಳೆಯರಿಗೆ 2 ಕಂತಿನ ಹಣ ಅಂದರೆ ಒಟ್ಟು 4,000 ರೂಪಾಯಿಗಳು ಏಕಕಾಲದಲ್ಲಿ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದು ಹಬ್ಬದ ಮುನ್ನವೇ ಸಿಕ್ಕ ದೊಡ್ಡ ಉಡುಗೊರೆಯಾಗಿದೆ. ಆದರೆ ಇನ್ನೂ ಕೆಲವು ಜಿಲ್ಲೆಗಳ ಮಹಿಳೆಯರಿಗೆ ಈ ಹಣ ತಲುಪಿಲ್ಲ ಎಂಬ ಆತಂಕ ಬೇಡ. ಯಾರಿಗೆ ಇನ್ನೂ ಕೂಡ 31 ಮತ್ತು 32ನೇ ಕಂತಿನ ಪೆಂಡಿಂಗ್ ಇದೆಯೋ ಅಂಥವ್ರಿಗೆಲ್ಲ ಇವತ್ತು ಸಂಜೆ ಒಳಗಾಗಿ ಸಂಪೂರ್ಣವಾಗಿ ಹಣ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುವ ನಿರೀಕ್ಷೆ ಇದೆ. ಸರ್ಕಾರವು ಬಾಕಿ ಉಳಿದಿರುವ ಎಲ್ಲ ಪ್ರಕ್ರಿಯೆಗಳನ್ನ ಹಿಂದೆ ಪೂರ್ಣಗೊಳಿಸುವ ಗುರಿ ಹೊಂದಿದೆ. ಇನ್ನು ಅತಿ ಹೆಚ್ಚು ಮಹಿಳೆಯರು ಎದುರು ನೋಡುತ್ತಿರುವ 33ನೇ ಕಂತಿನ ಹಣದ ವಿಚಾರಕ್ಕೆ ಬರೋಣ. ಈಗಾಗಲೇ ಅನೇಕ ಫಲಾನುಭವಿಗಳ ಮೊಬೈಲಲ್ಲೇ ಗೃಹಲಕ್ಷ್ಮಿ ಡಿಬಿಟಿ ಸ್ಟೇಟಸ್ ಅನ್ನ ಸಕ್ಸಸ್ ಎಂದು ತೋರಿಸ್ತಾ ಇದೆ. ಡಿಬಿಟಿ ಸ್ಟೇಟಸ್ ಸಕ್ಸಸ್ ಎಂದು ತೋರಿಸಿದರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆಗೆ ಅನುಮೋದನೆ ಸಿಕ್ಕಿದೆ ಎಂದರ್ಥ. ಆದರೆ ಹಣ ಇನ್ನೂ ಕೈ ಸೇರಲಿಲ್ಲ. ಯಾಕೆ ಎಂಬ ಪ್ರಶ್ನೆ ನಿಮ್ಮದಾಗಿದ್ರೆ ಅದಕ್ಕೂ ಒಂದು ಸ್ಪಷ್ಟನೆ ಇದೆ. ಸರ್ಕಾರವು ಮೊದಲ ಹಳೆಯ ಬಾಕಿಗಳನ್ನು ಅಂದರೆ 31 ಮತ್ತು 32ನೇ ಕಂತನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡುವ ಉದ್ದೇಶ ಹೊಂದಿದೆ. ಆ ಪ್ರಕ್ರಿಯೆ ಮುಗಿದ ತಕ್ಷಣವೇ 33ನೇ ಕಂತಿನ ಹಣದ ವಿತರಣೆ ಶುರುವಾಗಲಿದೆ. ಮೂಲಗಳ ಪ್ರಕಾರ ಮುಂಬರುವ ಪಂಚಮಿ ಹಬ್ಬದ ಆಸುಪಾಸಿನಲ್ಲೇ ಮಹಿಳೆಯರ ಖಾತೆಗೆ ಈ ಹಣ ಜಮಾ ಆಗುವ ಬಹುತೇಕ ಖಚಿತ ಆಗಿದೆ. ಅಂದರೆ ಮುಂದಿನ ವಾರ ಸೋಮವಾರ ಅಥವಾ ಮಂಗಳವಾರದಿಂದಲೇ 33ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗುವ ಬಲವಾದ ನಿರೀಕ್ಷೆಗಳಿವೆ. ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸರ್ಕಾರವು ಈ ತ್ವರಿತ ಕ್ರಮ ಕೈಗೊಳ್ತಾ ಇದೆ. ಈಗ ಮತ್ತೊಂದು ಅತಿ ಮುಖ್ಯವಾದ ಮಾಹಿತಿಯನ್ನು ಇಲ್ಲಿ ಗಮನ ಹರಿಸೋಣ. ಕೆಲವು ತಾಂತ್ರಿಕ ದೋಷಗಳಿಂದ ಅಥವಾ ಬ್ಯಾಂಕ್ KYC ಸಮಸ್ಯೆಯಿಂದ ಅನೇಕ ಮಹಿಳೆಯರಿಗೆ ಕಳೆದ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇಂಥ ಫಲಾನುಭವಿಗಳಿಗೆ ಸರ್ಕಾರ ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್ ನೀಡಲಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿ ಪರಿಷ್ಕರಣೆ ಅಂದರೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಲು ಶೀಘ್ರದಲ್ಲೇ ಮತ್ತೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ನಿಮ್ಮ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಪ್ಪುಗಳಿದ್ರೆ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲದಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಸರ್ಕಾರ ಸೂಚನೆಯನ್ನು ನೀಡಿದೆ. ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳು, ಕರ್ನಾಟಕ ಒನ್ ಅಥವಾ ಗ್ರಾಮೀಣ ಕೇಂದ್ರಗಳ ಮೂಲಕ ಈ ತಿದ್ದುಪಡಿ ಕಾರ್ಯ ನಡೆಯಲಿದೆ. ಆದ್ದರಿಂದ ಯಾರಿಗೆ ಹಣ ಬಂದಿಲ್ವೋ ಅವರು ತಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ದಾಖಲಾತಿಗಳನ್ನ ಈಗಲೇ ಸರಿಯಾಗಿ ಅಪ್ಡೇಟನ್ನು ಮಾಡಿ ಸಿದ್ಧವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಪರಿಷ್ಕರಣೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾದ ತಕ್ಷಣವೇ ನಮ್ಮ ವಾಹಿನಿಯಲ್ಲಿ ನಾವು ಮೊದಲೇದಾಗಿ ನಿಮಗೆ ತಿಳಿಸುತ್ತೇವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪೆಂಡಿಂಗ್ ಇರುವ ಹಳೆಯ ಕಂತುಗಳು ಹಿಂದೆ ಜಮಾ ಆಗಲಿದ್ದು ಹೊಸ 33ನೇ ಕಂತಿನ ಹಣ ಮುಂದಿನ ವಾರ ಹಬ್ಬದ ಸಂಭ್ರಮದೊಂದಿಗೆ ನಿಮ್ಮ ಕೈ ಸೇರಲಿವೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ವಿಶೇಷ ಅಪ್ಡೇಟ್. ನಿಮಗೇನಾದರೂ ಈಗಾಗಲೇ 31ನೇ ಅಥವಾ 32ನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಇತರರಿಗೂ ಮಾಹಿತಿ ಸಿಕ್ಕಂತಾಗುತ್ತದೆ. ಗ್ರಾಮೀಣ ಭಾಗದ ಪ್ರತಿಯೊಂದು ನೈಜ ಹಾಗೂ ನಿಖರ ಸುದ್ದಿಗಳಿಗಾಗಿ, ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.